ಕೊಡಗಿನ ಹಸಿರು ಬೆಟ್ಟಗಳು, ಮೋಡಗಳ ನಡುವೆ ಮರೆತಿರುವ ಊರುಗಳು, ಮಣ್ಣಿನ ವಾಸನೆ, ಸಂಸ್ಕೃತಿಯ ಉಸಿರು ಇವೆಲ್ಲವನ್ನು ಒಂದೇ ದಾರಿಯಲ್ಲಿ ಸೇರಿಸುವ ಶಕ್ತಿ ಹೊಂದಿರುವ ಇಲ್ಲಿನ ದೇವಾಲಯಗಳು ಮತ್ತು ಉತ್ಸವಗಳು ಕೊಡಗಿನ ಮಣ್ಣಿನ ಗಂಧ, ಸಂಸ್ಕೃತಿಯ ಸ್ಪಂದನೆ, ದೇವರೊಂದಿಗೆ ಜನರ ಆತ್ಮೀಯ ಸಂಬಂಧ. ಅಂತಹ ಅಪರೂಪದ ವಿಶಿಷ್ಟ ಉತ್ಸವವೇ ಕಾಕೋಟು ಪರಂಬು ಕಾಲಭೈರವೇಶ್ವರ ಉತ್ಸವ. ಕೊಡಗು ಜಿಲ್ಲೆಯ ವಿರಾಜಪೇಟೆ ತಾಲೂಕಿನ ನಲ್ಕೇರಿ ಗ್ರಾಮದ ಕಾಕೋಟು ಪರಂಬು ಇಲ್ಲಿ ನೆಲೆಸಿರುವ ಕಾಲಭೈರವ ದೇವಸ್ಥಾನಕ್ಕೆ ತನ್ನದೇ ಆದ ಐತಿಹಾಸಿಕ ಮತ್ತು ಸಾಂಸ್ಕೃತಿಕ ಮಹತ್ವವಿದೆ. ಪ್ರತಿ ವರ್ಷ ಡಿಸೆಂಬರ್ ತಿಂಗಳ 3ನೇ ವಾರದಲ್ಲಿ ನಡೆಯುವ ಈ ಉತ್ಸವ ಕೇವಲ ಧಾರ್ಮಿಕ ಆಚರಣೆ ಮಾತ್ರವಲ್ಲ, ಅದು ಕೊಡವ ಸಂಸ್ಕೃತಿಯ ಜೀವಂತ ಪ್ರತಿಬಿಂಬ. ಡಿಸೆಂಬರ್ 14ರಿಂದ 16ರವರೆಗೆ ಅಥವಾ ಕೆಲವೊಮ್ಮೆ 15ರಿಂದ 17ರವರೆಗೆ ನಡೆಯುವ ಈ ಉತ್ಸವ ಹಿಂದೆ ಕೊಡವ ಸಮುದಾಯದಲ್ಲಿ ವಧುವರರ ಹೊಂದಾಣಿಕೆಗೆ ಹೆಸರುವಾಸಿಯಾಗಿತ್ತು. ಅದಕ್ಕಾಗಿಯೇ ಆಗಾಗ ಸಾವಿರಾರು ಜನರು ಇಲ್ಲಿ ಸೇರುತ್ತಿದ್ದರು. ಉತ್ಸವದ ದಿನಗಳು ಆರಂಭವಾದಂತೆ ದೇವಾಲಯದ ಆವರಣವೇ ಒಂದು ರಂಗಮಂದಿರವಾಗುತ್ತದೆ. ಕೆಂಪು ಬಟ್ಟೆ ಧರಿಸಿದ ಮಾರ್ತಾತೆರೆ ದೈವವಾಣಿ ಹೇಳುವವರು ದೇವಸ್ಥಾನದ ಸುತ್ತ ಓಡಾಡುವ ದೃಶ್ಯವೇ ಒಂದು ರೋಮಾಂಚನವಾಗಿರುತ್ತೆ. ಕಾಲಭೈರವನ ಉತ್ಸವ ಮೂರ್ತಿಯನ್ನು ಹೊತ್ತು ಭಕ್ತರು ದೇವಾಲಯದ ಸುತ್ತ ನೃತ್ಯ ಮಾಡುತ್ತಾರೆ. ಈ ಸಂದರ್ಭ ಕೊಡಗಿನ ಬಾಳೋ ಫಾಟ್ ಮತ್ತು ದುಡಿಕೊಟ್ಟು ಉತ್ಸವಕ್ಕೆ ವಿಶೇಷ ಮೆರುಗು ನೀಡುತ್ತದೆ. ಅದರ ಮಧ್ಯೆ ಕೀಲು ಕುದುರೆ ಹೊತ್ತು ಕುಣಿಯುವ ಭಕ್ತರಂತೂ ಎಲ್ಲರ ಗಮನ ಸೆಳೆಯುತ್ತಾರೆ. ನೃತ್ಯದ ನಂತರ ದೇವರನ್ನು ಕರೆದುಕೊಂಡು ಊರವರೆಲ್ಲ ಮಂದ ಎಂದು ಕರೆಯಲಾಗುವ ಊರ ಬಯಲಿಗೆ ಬರುತ್ತಾರೆ. ಇಲ್ಲಿ ಬೃಹತ್ ಅರಳಿ ಮರದ ಸುತ್ತ ಒಟ್ಟು 12 ಬಗೆಯ ವಿಭಿನ್ನ ನೃತ್ಯಗಳು ನಡೆಯುತ್ತವೆ. ಇದು ಕಣ್ಣಿಗೆ ಹಬ್ಬ, ಮನಸ್ಸಿಗೆ ಸಂಭ್ರಮವನ್ನ ಕೊಡುತ್ತೆ. ಆದರೆ ಉತ್ಸವದ ಅತ್ಯಂತ ನಯನ ಮನೋಹರ ಕ್ಷಣ ಇನ್ನು ಬಾಕಿಯೇ ಇರುತ್ತದೆ. ಬದಿಯಿಂದ ಕೈಯಲ್ಲಿ ಕತ್ತಿ ಹಿಡಿದು ಚಾಮುಂಡಿ ತೆರೆ ಅರಳಿ ಮರದ ಬಳಿ ಬರುತ್ತದೆ. ಕುಣಿಯುತ್ತಿರುವ ಕಾಲಭೈರವನನ್ನು ಕಡಿಯಲು ಅಟ್ಟಿಸಿಕೊಂಡು ಬರುವ ದೃಶ್ಯವಂತೂ ಅದಕ್ಕೆ ಪ್ರತಿಯಾಗಿ ದೇವರು ಅಲ್ಲಿಂದ ದೇವಸ್ಥಾನದತ್ತ ಓಡಿ ಹೋಗುವ ಕ್ಷಣ ಇಡೀ ಊರೇ ಉಸಿರಿಟ್ಟುಕೊಂಡು ನೋಡುವ ಅದ್ಭುತ ದೃಶ್ಯ ಇದಾಗಿರುತ್ತೆ. ಉತ್ಸವದ ಕೊನೆಯ ದಿನ ದೇವರ ಉತ್ಸವ ಮೂರ್ತಿಯನ್ನು ಬೆತ್ರಿಯ ಕಾವೇರಿ ನದಿಗೆ ಕರೆದುಕೊಂಡು ಹೋಗಿ ಅವಭೃತ ಸ್ನಾನ ಮಾಡಿಸಲಾಗುತ್ತದೆ. ಇದರೊಂದಿಗೆ ಉತ್ಸವಕ್ಕೆ ಭವ್ಯ ತೆರೆ ಬೀಳುತ್ತದೆ. ಧರ್ಮ, ಸಂಸ್ಕೃತಿ, ನಂಬಿಕೆ ಮತ್ತು ಜನಪದ ಪರಂಪರೆ ಒಂದೇ ತಂತಿಯಲ್ಲಿ ಬೆಸೆಯುವ ಕಾಕೋಟು ಪರಂಬ ಕಾಲಭೈರವೇಶ್ವರ ಉತ್ಸವ ಕೊಡಗಿನ ಹೆಮ್ಮೆ, ಕರ್ನಾಟಕದ ಸಾಂಸ್ಕೃತಿಕ ಸಂಪತ್ತು. ಇಂತಹ ಉತ್ಸವಗಳು ಕೇವಲ ದೇವರ ಆರಾಧನೆಯಲ್ಲ, ಒಂದು ಸಮುದಾಯದ ನಂಬಿಕೆ. ಸಂಸ್ಕೃತಿ ಮತ್ತು ಪರಂಪರೆಯನ್ನ ಮುಂದಿನ ತಲೆಮಾರಿಗೆ ಹಸ್ತಾಂತರಿಸುವ ಜೀವಂತ ವೇದಿಕೆಗಳಾಗಿವೆ. ಕಾಲಭೈರವೇಶ್ವರ ಉತ್ಸವದ ಮೂಲಕ ಕೊಡಗಿನ ಜನಪದ ಸಂಸ್ಕೃತಿ, ಪಾರಂಪರಿಕ ನೃತ್ಯ, ವಾದ್ಯ ಮತ್ತು ಆಚರಣೆಗಳು ಇಂದಿನ ತಲೆಮಾರಿಗೆ ಹೊಸ ಶಕ್ತಿಯನ್ನ ನೀಡುತ್ತಿವೆ.
ನಗರೀಕರಣ ಮತ್ತು ಆಧುನಿಕತೆಯ ನಡುವೆಯೂ ಇಂತಹ ಶತಮಾನಗಳ ಪರಂಪರೆಗಳನ್ನು ಕಾಪಾಡಿಕೊಂಡು ಬರುತ್ತಿರುವುದು ಕೊಡವ ಸಮುದಾಯದ ಸಾಂಸ್ಕೃತಿಕ ಪ್ರೇಮಕ್ಕೆ ಸಾಕ್ಷಿಯಾಗಿದೆ. ಧರ್ಮ, ನಂಬಿಕೆ ಮತ್ತು ಜನಪದ ಪರಂಪರೆಯ ಅದ್ಭುತ ಸಂಗಮವಾಗಿರುವ ಕಾಕೋಟು ಪರಂಬು ಕಾಲಭೈರವೇಶ್ವರ ಉತ್ಸವ ಮುಂದೆಯೂ ಇದೇ ರೀತಿ ಜನರ ಮನಸ್ಸುಗಳನ್ನು ಸೆಳೆಯುತ್ತಾ ಕೊಡಗಿನ ಸಾಂಸ್ಕೃತಿಕ ಗುರುತನ್ನು ರಾಜ್ಯ ಮಟ್ಟದಲ್ಲಿ ಇನ್ನಷ್ಟು ಬಲಪಡಿಸಲಿ ಎಂಬುದೇ ಎಲ್ಲರ ಆಶಯ. ಕೊಡಗು ಜಿಲ್ಲೆಯ ಇಂತಹ ಅಪರೂಪದ ಉತ್ಸವಗಳು ಕರ್ನಾಟಕದ ಸಾಂಸ್ಕೃತಿಕ ವೈವಿಧ್ಯತೆಯನ್ನು ಪ್ರತಿಬಿಂಬಿಸುವ ಜೀವಂತ ಉದಾಹರಣೆಗಳಾಗಿವೆ. ಹಲವು ವಿಷಯಗಳನ್ನು ತಿಳಿದುಕೊಳ್ಳಲು NCIB ಟೈಮ್ಸ್ ಮೀಡಿಯಾವನ್ನು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಒತ್ತಿ.